ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಲಿಸ್ಟ್ನ ಫಂಕ್ಷನಲ್ಲಿ ಯಾವ ಥರ ಬಳಸ್ತಿದ್ದೀವಿ ಅಂತ ನೋಡೋಣ ಅಂತೆ. ಇದು ಒಂದು ದೊಡ್ಡ ಪ್ರೋಗ್ರಾಮ್ ಆಯಿತಾ. ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮ್ಯಾಥ್ ಮಾಡ್ಯೂಲ್ ಅಂದರೆ ಏನು ಅಂತ ನೋಡ್ಕೊಂಬರೋಣ ಅಂತೆ. ಯಾಕೆ ಅಂತ ಅಂದರೆ ಇದರಲ್ಲಿ ನಾವು ಮ್ಯಾಥ್ ಮಾಡ್ಯೂಲ್ನ ಬಳಸ್ತಿದ್ವಿ ಆಯಿತಾ. ಸೊ ಮ್ಯಾಥ್ ಮಾಡ್ಯೂಲ್ ಅಂತ ಅಂದರೆ ಇವಾಗ ನಾವು ಸ್ಕ್ವೇರ್ ರೂಟ್ ಆಗಿರ್ಬೋದು, ಪವರ್ನ ನಾವು ಯಾವ ಥರ ಬಳಸ್ತಿದ್ವಿ, ಡಬಲ್ ಸ್ಟಾರ್ ಆಸ್ಟ್ರಿಸ್ಕ್ನ ಬಳಸ್ತಿದ್ವಿ. ಬಟ್ ನಮಗೆ ಎಲ್ಲ ಕಡೆನೂ ಅದನ್ನೇ ಬಳಸೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಮ್ಯಾಥ್ ಮಾಡ್ಯೂಲ್ ಯೂಸ್ ಮಾಡೋದ್ರಿಂದ ಡೈರೆಕ್ಟಾಗಿ ಅದನ್ನು ಕೀವರ್ಡ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ಬೇಗ ಬಳಸ್ಬೋದಾಯ್ತಾ. ಸೊ ನಾವು ಫಸ್ಟು ಮ್ಯಾಥ್ ಮಾಡ್ಯೂಲ್ನ ಯೂಸ್ ಮಾಡೋಕ್ಕಿಂತ ಮೊದಲು ಅದನ್ನು ಇಂಪೋರ್ಟ್ ಮಾಡಬೇಕು, ಪೈಥಾನಿಗೆ ಗೊತ್ತಾಗಬೇಕು. ಸೊ ಅದು ಮ್ಯಾಥ್ ಮಾಡ್ಯೂಲ್ನ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತೀವಿ ಅಂತ. ಸೊ ಇದು ಸಿಂಟ್ಯಾಕ್ಸ್ ಬಂದುಬಿಟ್ಟು ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್ ಇಂಪೋರ್ಟ್ ಮ್ಯಾಥ್ ಅಂತ ಇದೆ ಆಯಿತಾ. ಸೊ ನಾನು ಸ್ಟಾರ್ಟಿಂಗ್ ಇಂಪೋರ್ಟ್ ಮ್ಯಾಥ್ ಅಂತ ಮಾಡಿ, ಸೊ ಎಕ್ಸಾಂಪಲ್ ಒಂದು ಸ್ಕ್ವೇರ್ ರೂಟಿಗೆ ಮತ್ತು ಪವರ್ ಫಂಕ್ಷನಿಗೆ ನಾನು ಕೊಡ್ತಿದ್ದೀನಿ ಎಕ್ಸಾಂಪಲ್ನು. ಸೊ ಸಪೋಸ್ ಒಂದು ವೇರಿಯೇಬಲಲ್ಲಿ a is equal to math dot ಸ್ಕ್ವೇರ್ ರೂಟ್ ಅಂತ ಅಂದರೆ ಇಲ್ಲಿ ಕೀವರ್ಡ್ ಯೂಸ್ ಮಾಡ್ತಿದ್ದೀವಿ. ಏನು ಅಂತ ಅಂದರೆ SQRT, ಇದು ಕೀವರ್ಡ್ ಆಯಿತಾ. ಇದನ್ನು ನಾವು ವೇರಿಯೇಬಲ್ ಆಗು ಬಳಸೋಂಗಿಲ್ಲ, ಇದನ್ನು ಮ್ಯಾಥ್ ಅದು ಬಿಲ್ಟ್ ಇನ್ ಫಂಕ್ಷನ್ ಆಗಿರುತ್ತೆ ಆಯಿತಾ. ಸೊ ಸ್ಕ್ವೇರ್ ರೂಟ್ ಆಫ್ 45 ಅಂತ ನಾವು ರನ್ ಮಾಡಿದ್ವಿ ಅಂತ ಅಂದರೆ, ಪ್ರಿಂಟ್ ಎ ಅಂತ ಕೊಟ್ವಿ ಅಂತ ಅಂದರೆ ನಿಮಗೆ ಆನ್ಸರ್ ಏನು ಬಂದಿದೆ, ಸೊ 6.7 ಎಷ್ಟೋ ಬಂದಿದೆ, ಅದು ಸ್ಕ್ವೇರ್ ರೂಟ್ ಮಾಡಿ ಅದೇ ಆನ್ಸರ್ ಕೊಟ್ಟಿದೆ ಆಯಿತಾ. ಸೊ ಅದಕ್ಕೆ ನಿಮಗೆ ಅರ್ಥ ಆಗೋ ಥರ 49 ಅಂತ ಅಂದರೆ 7 ಆನ್ಸರ್ ಪ್ರಿಂಟ್ ಆಗಬೇಕದು. ಸೊ ಅದನ್ನು ಏನಾದರೂ ರನ್ ಮಾಡಿದ್ವಿ ಅಂತ ಅಂದರೆ ಸೊ 7 ನಮಗೆ ಪ್ರಿಂಟ್ ಆಗಿದೆ ಆಯಿತಾ. ಸೊ ನೆಕ್ಸ್ಟು ನಮಗೆ ಪವರ್ ಫಂಕ್ಷನ್ ಅಂತ ಅಂದರೆ ಇದರಲ್ಲಿ ನಾವೇನು ಮಾಡ್ತಿದ್ವಿ, ಮ್ಯಾಥ್ ಡಾಟ್ ಪವರ್ 2 ಪವರ್ 5 ಆಯಿತಾ. ಸೊ ಇದ್ರದ್ದು ಸಿಂಟ್ಯಾಕ್ಸ್ ಬಂದುಬಿಟ್ಟು ಪವರ್ ಆಫ್ ಯಾವ ಎಲಿಮೆಂಟ್ ಇದೆ, ಆಮೇಲೆ ಅದ್ರದ್ದು ನೆಕ್ಸ್ಟ್ ಪವರ್ ಆಯಿತಾ. ಸೊ ಆ ಥರ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ನಾವೇನಾದರೂ ಪ್ರಿಂಟ್ ಮಾಡಿದ್ವಿ ಅಂತಂದರೆ ನಮಗೆ 32 ಪ್ರಿಂಟ್ ಆಗ್ತಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ 2 ಪವರ್ 2 ಅಂತಂದರೆ 4 ಆಗುತ್ತೆ. ಸೊ ಇದು ಈ ಥರ ಆನ್ಸರ್ ಪ್ರಿಂಟ್ ಆಗಿದೆ. ಸೊ ಇವಾಗ ನಾವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಅಂತ. ಇದರಲ್ಲಿ ನಾವು ಏನು ಮಾಡ್ತಿದ್ದೀವಿ, ಮೀನ್, ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ನ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆಯಿತಾ. ಸೊ ಮೀನ್ ಅಂತ ಅಂದ್ರೇನು, ಇವಾಗ ಸಮ್ ಎಲಿಮೆಂಟ್ಸ್ ಇರುತ್ತೆ ಅಂತ ಅಂದ್ಕೊಳ್ರಿ. ಸೊ 5 ಎಲಿಮೆಂಟ್ಸ್ ಇತ್ತು ಅಂತಂದರೆ ಅವೆರಡನ್ನ ಅವು ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 5 ಅಂತ ಮಾಡ್ತೀವಿ. ಅದು ಅಂದ್ರೇನು ನಮಗೆ ನಾರ್ಮಲಿ ಗೊತ್ತಿರೋ ಫಾರ್ಮುಲಾ ಆಯಿತಾ. ಸೊ ಇವಾಗ ನಾವು ಫಂಕ್ಷನ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡ್ತಿದ್ದೀವಿ ಅಂತ ನೋಡೋಣ ಅಂತೆ. ಸೊ ಡಿಫೈನ್ ಮೀನ್ ಆಫ್ ಡೇಟಾ ಆಯಿತಾ. ಪ್ಯಾರಾಮೀಟರ್ ಬಂದುಬಿಟ್ಟು ಇಲ್ಲಿ ಡೇಟಾ ಇದೆ. ಸೊ ನೆಕ್ಸ್ಟ್ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಅಂದರೆ ಯಾವ ಫಂಕ್ಷನ್ನ ಯೂಸ್ ಮಾಡ್ತೀವಿ ಅಂತಂದರೆ ಲೆಂತ್ ಫಂಕ್ಷನ್ ಆಯಿತಾ. ಲೆಂತ್ ಫಂಕ್ಷನ್ನ ಯೂಸ್ ಮಾಡ್ಕೊತಿದ್ದೀವಿ. ಸೊ ಅದನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತಿದ್ದೀನಿ ಆಯಿತಾ. ಸೊ ನೆಕ್ಸ್ಟು ಮೀನ್ ಅಂತ ಅಂದರೆ ಇವಾಗ ನಾವು ಅಷ್ಟನ್ನು ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾವು ಏನೋ ಕೀವರ್ಡ್ ಬಳಸ್ತಿದ್ದೀವಿ, ಸಮ್ ಆಫ್ ಡೇಟಾ ಅಂತ ಆಯಿತಾ. ಅದು ಅಷ್ಟನ್ನು ಸಮ್ ಆಗಿರುತ್ತೆ ಡಿವೈಡೆಡ್ ಬೈ n ಆಯಿತಾ. ಸೊ ಅವಾಗ ನಮಗೇನು ಸಿಕ್ಬಿಡುತ್ತೆ, ಮೀನ್ ವ್ಯಾಲ್ಯೂ ಸಿಗುತ್ತೆ ಆಯಿತಾ. ಸೊ ಅದನ್ನು ನಾವು ಏನು ಮಾಡಬೇಕು, ರಿಟರ್ನ್ ಮೀನ್ ಅಂತ ಕೊಟ್ಟರೆ ಆ ಮೀನ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ ಆಯಿತಾ. ಸೊ ವೇರಿಯನ್ಸ್ ಅದೇ ಥರನೇ ಮಾಡೋಣ ಅಂತ ಆಯಿತಾ. ಸೊ ನಮಗೆ ವೇರಿಯನ್ಸ್ ಫೈಂಡ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ಮೀನ್ ವ್ಯಾಲ್ಯೂ ಬೇಕೇ ಬೇಕು. ಸೊ ಸ್ಟಾರ್ಟಿಂಗ್ ನಾವು ಇಲ್ಲಿ ಏನು ಮಾಡ್ತಿದ್ದೀನಿ, ಸೊ n is equal to ಲೆಂತ್ ಆಫ್ ಡೇಟಾ. ಏನಕ್ಕೆ ತೊಗೊಂಡೆ, ಮೀನಲ್ಲಿ ನಮಗೆ ಲೆಂತ್ ಬೇಕೇ ಬೇಕು ಆಯಿತಾ. ಸೊ ಅದಕ್ಕೆ ನಾನು n ತೊಗೊಂಡಿದ್ದೀನಿ. ಸೊ ಅದೇ ಥರನೇ ನಾವು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಮೀನ್ is equal to ಸಮ್ ಆಫ್ ಡೇಟಾ ಡಿವೈಡೆಡ್ ಬೈ n ಆಯಿತಾ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಡಿವಿಯೇಷನ್ಸ್ ಇರುತ್ತೆ ಆಯಿತಾ. ಡಿವಿಯೇಷನ್ಸ್ ಅಂತ ಅಂದರೆ ಒಂದು ಎಲಿಮೆಂಟಿನ್ನು ನಾವೇನು ಮೈನಸ್ ಮಾಡಿ ಸ್ಕ್ವೇರ್ ಮಾಡ್ತೀವಲ್ಲ ಅದು ಆಯಿತಾ. ಸೊ ಅದನ್ನು ಆದಮೇಲೆ ನಾವು ನೆಕ್ಸ್ಟು ಟೋಟಲ್ ಎಲಿಮೆಂಟಿಂದ ಡಿವೈಡ್ ಮಾಡಬೇಕು. ಸೊ ನೆಕ್ಸ್ಟ್ ವೇರಿಯೇಷನ್ ಬರುತ್ತೆ ಆಯಿತಾ. ಸೊ ಡಿವಿಯೇಷನ್ಸಲ್ಲಿ ನಮಗೇನಿದೆ, ಎಕ್ಸ್ ಮೈನಸ್ ಮೀನ್. ಎಕ್ಸ್ ಅಂತ ಅಂದ್ರೇನು, ಒಂದು ಎಲಿಮೆಂಟ್ ಇರುತ್ತಲ್ಲ ಅದು ಮೈನಸ್ ಮೀನ್ ವ್ಯಾಲ್ಯೂ ನಮಗೆ ಸಿಕ್ಕಿರುತ್ತೆ ಆಯಿತಾ. ಸೊ ಅದನ್ನು ನಾವು ಸ್ಕ್ವೇರ್ ಮಾಡ್ತಿದ್ದೀವಿ ಅಂದರೆ ಪವರ್ 2 ಮಾಡ್ತಿದ್ದೀವಿ ಅಂದರೆ ಸ್ಕ್ವೇರ್ ಮಾಡ್ತಿದ್ದೀವಿ. ಸೊ ಆಮೇಲೆ ನಾನು ಇಲ್ಲಿ ಫಾರ್ ಲೂಪ್ ಬಳಸ್ತಿದ್ದೀನಿ, ಫಾರ್ ಎಕ್ಸ್ ಇನ್ ಡೇಟಾ ಅಂತ ಆಯಿತಾ. ಸೊ ಒಂದು ಎಲಿಮೆಂಟ್ನು ಮೀನಿಂದ ಮೈನಸ್ ಮಾಡಿ ಸ್ಕ್ವೇರ್ ಮಾಡಿ ಡಿವಿಯೇಷನ್ಸ್ನ ಇಟ್ಕೊಂಡಿರ್ತೀವಿ ಆಯಿತಾ. ಸೊ ವೇರಿಯೇಷನ್ ಅಂತ ಅಂದ್ರೇನು, ಸಮ್ ಆಫ್ ಡಿವಿಯೇಷನ್. ಇವು ಎಲ್ಲವನ್ನೂ ಒಂದನ್ನು ಪರ್ಫಾರ್ಮ್ ಮಾಡಾದ್ಮೇಲೆ ಅವೆಲ್ಲದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಎಲಿಮೆಂಟ್ ಇದೆ, 5 ಎಲಿಮೆಂಟ್ ಇತ್ತು ಅಂತ ಅಂದ್ಕೊಳ್ರಿ. ಸೊ 5 ಎಲಿಮೆಂಟ್ನ ನಾವು ಡಿವೈಡ್ ಮಾಡಿ ಅದನ್ನು ರಿಟರ್ನ್ ಮಾಡ್ತಿದ್ವಿ ಆಯಿತಾ.
ಸೊ ನೆಕ್ಸ್ಟ್ ನಮಗೆ ಬರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದ್ರೇನು? ಸ್ಟ್ಯಾಂಡರ್ಡ್ ಡಿವಿಯೇಷನಿಗೆ ನಮಗೆ ವೇರಿಯನ್ಸ್ ಬೇಕು ಆಯಿತಾ. ಸೊ ವೇರಿಯನ್ಸ್ ಅಂತ ಅಂದ್ರೇನು? ವೇರಿಯನ್ಸ್ ಬೇಕು ಅಂತ ಅಂದರೆ ಮೀನ್ ಬೇಕು. ಸೊ ಇವು ಮೂರು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಆಯಿತಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ನಾನು ಯಾವುದೋ ಒಂದು ವೇರಿಯಬಲ್ ವಾರಲ್ಲಿ ವೇರಿಯನ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ತಿದ್ದೀವಿ. ವೇರಿಯನ್ಸ್ ಆಫ್ ಡೇಟಾ ಅಂತ ಅಂದ್ರೇನು? ಅದು ನಮಗೆ ಗೊತ್ತಿರುತ್ತೆ, ಆನ್ಸರ್ ಗೊತ್ತಿರುತ್ತಲ್ಲ. ಸೊ ನೆಕ್ಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ವಿ ಅಂತ ಅಂದರೆ ಅವಾಗ ಗೊತ್ತಾಗುತ್ತೆ ಆಯಿತಾ. ಸೊ ಇದಾದಮೇಲೆ ನಮಗೆ ಏನು ಬರುತ್ತೆ? ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮ್ಯಾಥ್ ಡಾಟ್ ಸ್ಕ್ವೈರ್ ರೂಟ್ ಆಫ್ ವಾರ್ ಅಂತ ಅಂದರೆ ನಮಗೆ ವೇರಿಯನ್ಸ್ ಸಿಕ್ಕಿರುತ್ತಲ್ಲ. ಸಪೋಸ್ ನಮಗೆ ವೇರಿಯನ್ಸು 3 ಸಿಕ್ಕಿತ್ತು ಅಂತ ಅಂದರೆ 3 ಸ್ಕ್ವೈರ್ ರೂಟ್ ಏನಾಗಿರುತ್ತೆ? 1.7 ಈ ಥರ ಬರುತ್ತೆ ಆಯಿತಾ. ಸೊ ಅದೇ ಥರನೇ ನೆಕ್ಸ್ಟ್ ನಾವು ಇದಿಷ್ಟು ಫಂಕ್ಷನ್ಸ್ನ ಡಿಫೈನ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು? ಇದನ್ನು ಪ್ರಿಂಟ್ ಮಾಡಬೇಕು, ಯೂಸರ್ ಇನ್ಪುಟ್ನ ತೊಗೋಬೇಕು. ಸೊ ಅದೇ ನಮಗೆ ನೆಕ್ಸ್ಟ್ ಇರೋದು. ಸೊ ಅದನ್ನು ನೋಡೋಣ ಅಂತ. ಸೊ ನೆಕ್ಸ್ಟ್ ನಾವು ಎಲಿಮೆಂಟ್ಸ್ನ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ತಿದ್ದೀವಿ ಅಂತಂದರೆ ಲಿಸ್ಟಲ್ಲಿ ಸ್ಟೋರ್ ಮಾಡ್ತಿದ್ದೀವಿ ಆಯಿತಾ. ಸೊ ಅದಕ್ಕೆ ನಾನು ಲಿಸ್ಟ್ನ ಡಿಫೈನ್ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗ್ ಎಂಟಿ ಲಿಸ್ಟ್ ಇರುತ್ತೆ, ಆಮೇಲೆ ಅದಕ್ಕೆ ಯೂಸರ್ ಇನ್ಪುಟ್ ತೊಗೊಂಡು ಹಾಕ್ಬೋದು ಆಯಿತಾ. ಸೊ ನೆಕ್ಸ್ಟು ನಮಗೆ ಏನು ಮಾಡ್ತಿದ್ದೀವಿ? ಲಿಸ್ಟ್ 1 ಈಸ್ ಈಕ್ವಲ್ ಟು ಎಂಟಿ ಲಿಸ್ಟ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಮಗೆ n ಈಸ್ ಈಕ್ವಲ್ ಟು ಇನ್ಪುಟ್, ಯೂಸರ್ ಇನ್ಪುಟ್ ಬೇಕು. ಎಷ್ಟು ಎಲಿಮೆಂಟ್ಸ್ ಬೇಕು ಅಂತ ಯೂಸರ್ನಿಂದ ಕೇಳಬೇಕಲ್ಲ. ಸೊ ಅದಕ್ಕೆ ಇಂಟ್ ಇನ್ಪುಟ್ ಆಫ್ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತೀವಿ ಆಯಿತಾ. ಸೊ ಈಗ ಸಪೋಸ್ 5 ಎಂಟರ್ ಮಾಡಿದ್ರು ಅಂತಂದರೆ ಆ 5 ಎಲಿಮೆಂಟ್ಸ್ನ ನೆಕ್ಸ್ಟ್ ಎಂಟರ್ ಮಾಡಬೇಕು ಆಯಿತಾ. 5 ಎಲಿಮೆಂಟ್ಸ್ ಆಗೋ ತನಕ ಅವ್ರು ಎಂಟರ್ ಮಾಡಬೇಕು. ಸೊ ಅದಕ್ಕೆ ನಾವು ಫಾರ್ ಲೂಪ್ ಬಳಸ್ತೀವಿ ಆಯಿತಾ. ಒಂದು ಎಲಿಮೆಂಟು ಎಂಟರ್ ಆಗೋಕ್ಕೆ. ಸೊ ಇವಾಗ ನಾವು ಏನು ಫಾರ್ ಲೂಪ್ ಬಳಸ್ತಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಸೊ ಫಾರ್ ಐ ಇನ್ ರೇಂಜ್ 0 ಸ್ಟಾರ್ಟ್ ಆಗುತ್ತೆ ಆಯಿತಾ. ಆಫ್ಕೋರ್ಸ್ ನೆಗೆಟಿವಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ 0ನ ಇನ್ಪುಟ್ ಆಗಿ ಕೊಟ್ಟಿದ್ದೀನಿ. 0 to n ಅಂತ ಅಂದರೆ ಅವ್ರು ಎಷ್ಟೇ ಎಂಟರ್ ಎಲಿಮೆಂಟ್ ಮಾಡಿರ್ತಾರೆ, ಎಷ್ಟು ಎಲಿಮೆಂಟ್ ಕೊಟ್ಟಿರ್ತಾರೋ ಅಲ್ಲಿ ತನಕ ಈ ಫಾರ್ ಲೂಪ್ ರನ್ ಆಗುತ್ತೆ ಆಯಿತಾ. ಸೊ ನೆಕ್ಸ್ಟು ಎಲಿಮೆಂಟ್, ಅವರು ಎಷ್ಟು ಎಲಿಮೆಂಟ್ ಇದೆ ಅಂತ ಹೇಳಿದ್ರು, ಆ ಎಲಿಮೆಂಟ್ಸ್ ಯಾವ್ಯಾವು ಅಂತ ಎಂಟರ್ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ಎಲಿಮೆಂಟ್ ಈಸ್ ಈಕ್ವಲ್ ಟು ಇಂಟ್ ಇನ್ಪುಟ್. ಇದನ್ನು ಆಫ್ಕೋರ್ಸ್ ಏನು ಮಾಡ್ತಿದ್ದೀನಿ? ಇಂಟಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ನಾನು ಪ್ರತಿ ಸತನೂ ಹೇಳಿದ್ದೀನಿ. ಸೊ ನೆಕ್ಸ್ಟು ನಾವು ಅದು ಒಂದೊಂದು ಎಲಿಮೆಂಟು ಎಂಟರ್ ಆದಮೇಲೆ ಅವಾಗ ಏನು ಮಾಡಬೇಕು? ಲಿಸ್ಟ್ 1 ಡಾಟ್ ಅಪೆಂಡ್ ಎಲಿಮೆಂಟ್ ಅಂತ ಅಂದರೆ ಅವರು ಎಂಟರ್ ಮಾಡಿದ ತಕ್ಷಣ ಆ ಎಂಟಿ ಲಿಸ್ಟ್ ಇರುತ್ತಲ್ಲ ಅದರಲ್ಲಿ ಹೋಗುತ್ತೆ ಆಯಿತಾ. ಸೊ ನೆಕ್ಸ್ಟು ಪ್ರಿಂಟ್ ಲಿಸ್ಟ್ 1 ಅಂತ ಇಲ್ಲಿ ಫಾರ್ ಲೂಪಲ್ಲಿ ಹಾಕಿದ್ವಿ ಅಂತ ಅಂದರೆ ಸೊ ಒಂದು ಎಲಿಮೆಂಟ್ ಎಂಟರ್ ಆದಮೇಲೂ ಕೂಡ ಆ ಲಿಸ್ಟ್ನ ಪ್ರಿಂಟ್ ಮಾಡ್ಕೊತ ಹೋಗ್ತಾರೆ. ಸೊ ಅದಕ್ಕೆ ಇದು ನಾವು ಪ್ರಿಂಟ್ ಲಿಸ್ಟ್ 1 ಅಂತ ಏನಿದೆ ಅಲ್ಲ ಅದನ್ನು ಫಾರ್ ಲೂಪ್ ಹೊರ್ಗಡೆ ಹಾಕಬೇಕು ಆಯಿತಾ. ಫಾರ್ ಲೂಪ್ ಹೊರ್ಗಡೆ ಹಾಕಿದ್ಮೇಲೆ ಸೊ ಟೋಟಲಿ 5 ಎಲಿಮೆಂಟ್ಸ್ ಎಂಟರ್ ಆದ ತಕ್ಷಣ ಅದು ಲಿಸ್ಟ್ ಏನಿದೆ ಅಂತ ಶೋ ಆಫ್ ಮಾಡಿ ಸೊ ನೆಕ್ಸ್ಟ್ ನಮಗೇನಿದೆ ಅದು ಪ್ರಿಂಟ್ ಆಗುತ್ತೆ ಆಯಿತಾ. ಸೊ ಇದು ಸ್ಟೆಪ್ 2 ಕಂಪ್ಲೀಟ್ ಆಯಿತು. ಸ್ಟೆಪ್ 1ಅಲ್ಲಿ ಏನು ಮಾಡಿದ್ವಿ? ನಾವು ಎಲ್ಲ ಫಂಕ್ಷನ್ಸ್ನ ಡಿಫೈನ್ ಮಾಡ್ಕೊಂಡಿದ್ವಿ. ಸ್ಟೆಪ್ 2ಅಲ್ಲಿ ನಾವು ಯೂಸರ್ ಇನ್ಪುಟ್ ಏನೇನಿದೆ ಅದನ್ನೆಲ್ಲ ತೊಗೊಂಡ್ವಿ ಆಯಿತಾ. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು? ಈಗ ಏನಾದರೂ ಪ್ರಿಂಟ್ ಮಾಡಬೇಕು ಮೀನ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ಅಫ್ಕೋರ್ಸ್ ಫಂಕ್ಷನ್ ಕಾಲ್ ಆಗಬೇಕು ಆಯಿತಾ. ಸೊ ಫಂಕ್ಷನ್ ಕಾಲ್ ಯಾವ ಥರ ಮಾಡಬೇಕು? ಇವಾಗ ನಾವು ಪ್ಯಾರಾಮೀಟರ್ ಇಲ್ಲಿ ಏನು ಕೊಟ್ಟಿದ್ವಿ? ಡೇಟಾ ಅಂತ ಕೊಟ್ಟಿದ್ವಿ. ಸೊ ಡೇಟಾ ಈಸ್ ಈಕ್ವಲ್ ಟು ಲಿಸ್ಟ್ 1 ಏನು ಅನ್ನೋದು ಅಪ್ಡೇಟೆಡ್ ಲಿಸ್ಟ್ ಇರುತ್ತಲ್ಲ ಅದನ್ನು ನಾವು ಯಾವುದೋ ಒಂದು ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಿದ್ದೀವಿ, ಅದು ಯಾವುದು? ಡೇಟಾ ಆಯಿತಾ. ಸೊ ನೆಕ್ಸ್ಟು ಪ್ರಿಂಟ್ ಮೀನ್ ವ್ಯಾಲ್ಯೂ ಈಸ್ ಮೀನ್ ಆಫ್ ಡೇಟಾ. ಇವಾಗ ಮೀನ್ ಆಫ್ ಡೇಟಾ ಅಂತ ಅಂದ್ರೇನು? ಮೀನ್ ಅಂತ ಅಂದರೆ ಫಂಕ್ಷನ್ ನೇಮ್ ಆಯಿತಾ. ಅದಕ್ಕೆ ನಾವು ಆರ್ಗ್ಯುಮೆಂಟ್ ಯಾವ್ದು ಪಾಸ್ ಮಾಡ್ತಿದ್ದೀವಿ? ಡೇಟಾ ಆಯಿತಾ. ಸೊ ಇದೇ ಥರನೇ ವೇರಿಯನ್ಸ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನಿಗೂ ಕಂಟಿನ್ಯೂ ಆಗುತ್ತೆ. ಸೊ ಇದನ್ನೇ ನಾನು ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ. ಅವಾಗ ನಮಗೆ ಫೈನಲಿ ಏನಾಗಿರುತ್ತೆ? ಮೀನ್ ವ್ಯಾಲ್ಯೂ ಈಸ್ ಮೀನ್ ಆಫ್ ಡೇಟಾ, ವೇರಿಯೇಷನ್ ವ್ಯಾಲ್ಯೂ ಈಸ್ ವೇರಿಯನ್ಸ್ ಆಫ್ ಡೇಟಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಈಸ್ ಅಂತ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡೇಟಾ ಈ ಥರ ಪ್ರಿಂಟ್ ಆಗುತ್ತೆ ಆಯಿತಾ. ಸೊ ನೆಕ್ಸ್ಟ್ ನಾವು ಇದನ್ನು ರನ್ ಮಾಡಬೇಕು ಆಯಿತಾ. ಸೊ ನಾವು ಇವಾಗ ರನ್ ಮಾಡಿದ್ವಿ ಅಂತ ಅಂದರೆ ಸೊ ನಮಗೇನು ಕೇಳ್ತಿದೆ? ಅದು ಎಂಟರ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತಿದೆ ಆಯಿತಾ. ಸೊ ನಾನು 5 ಇವಾಗ ನಿಮಗೆ ಅರ್ಥ ಆಗೋ ಥರ ಇದು ಕರೆಕ್ಟ್ ಇದೆ ಅಂತ ತೋರ್ಸೋಕ್ಕೋಸ್ಕರ ನಾನು ಈಸಿ ಎಕ್ಸಾಂಪಲ್ ತೊಗೊತಿದ್ದೀನಿ. ಸೊ 5 ಎಲಿಮೆಂಟ್ಸ್ನ ಎಂಟರ್ ಮಾಡಿ 1 2 3
4 5 ಈ ಥರ ಎಲಿಮೆಂಟ್ಸ್ ಎಂಟರ್ ಮಾಡಿದೆ. ಸೊ ಅವಾಗ ನಮಗೇನಾಗಿದೆ ಪ್ರಿಂಟ್ ಲಿಸ್ಟ್ ಎ, ಯಾಕೆ ಅಂತಂದರೆ ನಾವು ಹೊರ್ಗಡೆ ಪ್ರಿಂಟ್ ಲಿಸ್ಟ್ 1 ಅಂತ ಕೊಟ್ಟಿದ್ವಲ್ಲ, ಸೊ ಅದಕ್ಕೆ ಅದು ಯಾವ ಲಿಸ್ಟಲ್ಲಿ ಎಲಿಮೆಂಟ್ಸ್ ಏನೇನಿದೆ ಅದು ಪ್ರಿಂಟ್ ಆಗಿದೆ ಆಯಿತಾ. ಸೊ ಮೀನ್ ವ್ಯಾಲ್ಯೂ ಅಂತಂದ್ರೇನು, ಎಲ್ಲದನ್ನು ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ ಯಾವ ಇದು ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಆಯಿತಾ. ಸೊ 1 + 2 3, 3 + 3 6, 6 + 4 10, 10 + 5 ಏನಾಗಿರುತ್ತೆ 15, 15 ಡಿವೈಡೆಡ್ ಬೈ 5 ಅಂತ ಅಂದರೆ ಏನಾಗಿರುತ್ತೆ 3 ಆಯಿತಾ. ಸೊ ನಮಗೆ ಮೀನ್ ವ್ಯಾಲ್ಯೂ ಏನು ಸಿಕ್ತು 3 ಸಿಕ್ತು ಆಯಿತಾ. ಸೊ ಅದನ್ನೇ ನಾವು ಏನು ಮಾಡಬೇಕು ಅಂತಂದರೆ ಈಗ ನೆಕ್ಸ್ಟು ವೇರಿಯನ್ಸ್ ಫೈಂಡ್ ಮಾಡಬೇಕು. ಸೊ ವೇರಿಯನ್ಸ್ ಫೈಂಡ್ ಮಾಡಬೇಕು ಅಂತಂದರೆ ನಮಗೇನಿದೆ, ಸೊ ವೇರಿಯನ್ಸ್ ಫಂಕ್ಷನ್ನಲ್ಲಿ ನಮಗೇನಿದೆ, ಸೊ ಇವಾಗ ಡಿವಿಯೇಷನ್ಸ್ ಅಂತಂದರೆ ಎಕ್ಸ್, ಇವಾಗ ಎಕ್ಸ್ ಮೈನಸ್ ಮೀನ್ ಪವರ್ 2 ಅಂತ ಇದೆ ಆಯಿತಾ. ಸೊ ಎಕ್ಸ್ ಮೈನಸ್ ಮೀನ್ ಅಂತ ಅಂದರೆ ಇಲ್ಲಿ ಎಕ್ಸ್ ಏನಾಗಿರುತ್ತೆ 1ನೇ ಸತ 1 ಆಗಿರುತ್ತೆ. ಯಾಕೆ ಅಂತಂದರೆ ಎಲಿಮೆಂಟಲ್ಲಿ ಅನ್ನೋದು ಲಿಸ್ಟಲ್ಲಿ ಫಸ್ಟ್ನೇ ಎಲಿಮೆಂಟ್ ಬಂದುಬಿಟ್ಟು 1 ಆಯಿತಾ. ಸೊ 1 - 3, 3 ಏನಕ್ಕೆ ತೊಗೊಂಡೆ ಯಾಕೆ ಅಂತಂದರೆ ಮೀನ್ ವ್ಯಾಲ್ಯೂ ನಮಗೇನಿದೆ 3 ಆಯಿತಾ. ಮೀನ್ ವ್ಯಾಲ್ಯೂ ಫಿಕ್ಸ್ ಇದೆ. ಸೊ ಎಕ್ಸ್ ಅಂತ ಅಂದರೆ ಒಂದು ಎಲಿಮೆಂಟ್ನು ಚೆಕ್ ಮಾಡ್ಕೊತಾ ಹೋಗುತ್ತೆ ಆಯಿತಾ. 1 - 3 ಅಂತ ಅಂದರೆ ಏನಾಗಿರುತ್ತೆ -2 ಆಗಿರುತ್ತೆ. -2 ಇದು -2 ಇಂಟು ಪವರ್ 2 ಅಂತ ಅಂದರೆ ಏನಾಗಿರುತ್ತೆ 4 ಆಗಿರುತ್ತೆ ಆಯಿತಾ. 4 ಅದೇ ಥರನೇ ನಾವು ನೆಕ್ಸ್ಟು 2 3 4 5 ಇದು ಅಷ್ಟನ್ನು ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ, ಸೊ 10 ಬರುತ್ತೆ. 10 ಡಿವೈಡೆಡ್ ಬೈ 2 ಅಂತ ಅಂದರೆ 10 ಡಿವೈಡೆಡ್ ಬೈ 5 ಸಾರಿ 5 ಏನಕ್ಕೆ ಅಂತಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ 5 ಆಯಿತಾ. 10/5 ಅಂತ ಅಂದರೆ ನಮಗೆ ಆನ್ಸರ್ 2 ಸಿಕ್ಕಿದೆ ಆಯಿತಾ. ಸೊ ನೆಕ್ಸ್ಟ್ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದರೆ ವೇರಿಯನ್ಸ್ನ ಸ್ಕ್ವೇರ್ ರೂಟ್ ಮಾಡೋದು ಆಯಿತಾ. ಸೊ ಅದರಲ್ಲಿ ನಮಗೆ ಸ್ಕ್ವೇರ್ ರೂಟ್ ಆಫ್ 2 ಅಂತ ಅಂದರೆ 1.4 ಆ ಥರ ಬಂದಿದೆ ಆಯಿತಾ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಗೈಸ್, ಥ್ಯಾಂಕ್ ಯು.